ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿದ್ದೀರ ತುಂಬಾ ಸ್ಪೆಷಲ್ ಆಗಿರುತ್ತೆ. ಏನು ಎತ್ತ ಅಂತ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ನನಗೂ ಈ ಥರ ಎಲ್ಲ ಕೆಲಸ ಮಾಡೋಕ್ಕೆ ತುಂಬಾ ಇಷ್ಟ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಮನೆ ಮುಂದೆ ನೀರು ಹಾಕಬೇಕು, ರಂಗೋಲಿ ಬಿಡಬೇಕು ಅಂತ ಏನೇನೋ ಆಸೆ ಇದೆ. ಬಟ್ ಏನು ಮಾಡೋದು, ನನ್ನ ಮಗ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಯಾಕಂದರೆ ಫೀಡಿಂಗ್ ಮಾಡ್ತಿರೋದ್ರಿಂದ ರಾತ್ರಿ ಏನಿಲ್ಲ ಅಂದರೂ ಒಂದು 3-4 ಸಲ ಎದ್ದು ಮಲ್ಕೋತಾನೆ. ಸೊ ಬೆಳಗ್ಗೆ ಹೊತ್ತು ನಾವು ಎಷ್ಟೇ ಮಲ್ಕೊಂಡ್ರೂ ಕೂಡ ರಾತ್ರಿ ಒಂದು ಒಳ್ಳೆ ನಿದ್ದೆ ಆದ್ರೇ ಇಡೀ ದಿನ ನಮಗೆ ಚೆನ್ನಾಗಿರೋದು. ಬಟ್ ನನಗೆ ಅವ್ನು ಹುಟ್ಟಿದಾಗಿಂದ ಇದುವರೆಗೂ ಆ ಥರ ಕರೆಕ್ಟ್ ನಿದ್ದೆ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಮಾರ್ನಿಂಗ್ ಎದ್ದು ಇವೆಲ್ಲ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಮಾಡೋಕ್ಕೆ ನಮ್ಮ ಅತ್ತೆ ಕೂಡ ಅವಕಾಶ ಕೊಡ್ತಿಲ್ಲ. ಯಾಕೆಂದರೆ ನಾನು ಎದ್ದೇಳೋ ಅಷ್ಟೇ ಮನೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಕೂಡ ಬಿಟ್ಬಿಟ್ಟಿರ್ತಾರೆ. ಸೊ ಇನ್ನೇನು ಮಾಡಲಿ, ನಾನು ಸುಮ್ಮನಾಗಿದ್ದೆ. ಬಟ್ ಇವತ್ತೇನೋ ನಾನು ಆ್ಯಕ್ಚುಲಿ ನ್ಯೂ ಇಯರ್ ದಿನವೇ ನ್ಯೂ ಇಯರ್ ಅಂತ ರಂಗೋಲಿ ಬಿಡೋಣ ಅಂತ ಏನೇನೋ ಪ್ಲ್ಯಾನ್ ಮಾಡಿ ಮಲ್ಕೊಂಡಿದ್ದೆ. ಬಟ್ ಮಾಮೂಲಿ ಎದ್ದೇಳೋ ಅಷ್ಟರಲ್ಲಿ ನಮ್ಮ ಅತ್ತೆನೇ ಎಲ್ಲ ರಂಗೋಲಿ ಬಿಟ್ಟು ಬಣ್ಣ ತುಂಬಿ ಹ್ಯಾಪಿ ನ್ಯೂ ಇಯರ್ ಅಂತ ಕೂಡ ಬರೆದ್ಬಿಟ್ಟಿದ್ರು. ಬಟ್ ಇವತ್ತು ಎದ್ದು ನೋಡೋ ಅಷ್ಟರಲ್ಲಿ ಇನ್ನೂ ಮನೆ ಬಾಗಿಲು ಖಾಲಿಯಾಗಿತ್ತು. ನನಗಂತೂ ಫುಲ್ ಖುಷಿ ಆಗಿಬಿಟ್ಟು ಬೇಗ ಹೋಗಿ ನೀರು ಹಾಕಿ, ಪಾಪು ಕೂಡ ಎದ್ದಿದ್ದ. ಬಟ್ ನಮ್ಮ ಯಜಮಾನ್ರು ಇದ್ದಿದ್ದರಿಂದ ಅವ್ನು ಆಟ ಆಡಿಸ್ಕೊಂಡಿದ್ರು. ನನ್ನ ಪಾಡಿಗೆ ನಾನು ರಂಗೋಲಿ ಬಿಟ್ಕೊಂಡಿದ್ದೆ. ಬಟ್ ಯಾವುದೇ ರೀತಿ ಪ್ಲ್ಯಾನಿಂಗ್ ಇರಲಿಲ್ಲ ನನಗೆ ರಂಗೋಲಿ ಬಿಡಬೇಕು ಅನ್ನೋದು. ಏಕೆಂದರೆ ಮಾಮೂಲಿ ನಮ್ಮ ಅತ್ತೆ ಬಿಟ್ಬಿಟ್ಟಿರ್ತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಇರ್ತಿದ್ದೆ. ಆಮೇಲೆ ಬೆಳಗ್ಗೆ ಎದ್ದಿದ್ದು ನೋಡಿದ್ನಲ್ಲ, ಸೊ ಒಂದು 4-5 ಡಿಸೈನ್ನ ಒಟ್ಟುಗೂಡಿಸಿ ನಾನು ಒಂದು ಈ ಔಟ್ಪುಟ್ನ ಬಂದಿದೆ. ಸೊ ಏನಾನ ಮೊದಲೇ ಪ್ಲ್ಯಾನ್ ಇದ್ದಿದ್ರೆ ನಾನು ಕಲರ್ಸ್ ಎಲ್ಲ ತರಿಸ್ಕೊಂಡು ಇಟ್ಕೋತಿದ್ದೆ. ಬಟ್ ಮಾಮೂಲಿ ಕೆಂಪು ಮಣ್ಣಿನ ಪುಡಿ ಮತ್ತು ರಂಗೋಲಿನ ಬಳಸ್ಕೊಂಡು ಇಷ್ಟರ ಮಟ್ಟಿಗೆ ರಂಗೋಲಿ ಬಿಟ್ಟಿದ್ದೀನಿ. ನಾನು ಏನಾದರೂ ಕೆಲಸ ಮಾಡಬೇಕು ಅಂದರೆ ನನ್ನ ಮಗ ಅದ್ರಲ್ಲಿ ಕಿತಾಪತಿ ಮಾಡಿಲ್ಲ ಅಂದರೆ ಅವ್ನಿಗೆ ಸಮಾಧಾನನೇ ಆಗಲ್ಲ. ನೋಡಿ ಬಂದಾಗಲೇ ಎಲ್ಲ ಕೆಡವೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಸೊ ಹಿಂಗೆ ಬಿಟ್ಟರೆ ಎಲ್ಲ ಇದು ಮಾಡಿಬಿಡ್ತಾನೆ ಅಂದ್ಬಿಟ್ಟು ನಮ್ಮ ಯಜಮಾನ್ರ ಕೈಯಲ್ಲಿ ಆಟ ಆಡ್ಸೋಕ್ಕೆ ಬಿಟ್ಬಿಟ್ಟು ನಾನು ರಂಗೋಲಿನ ಪೂರ್ತಿ ಮಾಡಿದೆ. ಅಪ್ಪ ಮಗ ನಾನು ರಂಗೋಲಿ ಬಿಡೋ ಅಷ್ಟರಲ್ಲಿ ಫುಲ್ ಮಜಾ ತೊಗೊಂಡು ಆಟ ಆಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಫೈನಲಿ ನನ್ನ ರಂಗೋಲಿ ಕಂಪ್ಲೀಟ್ ಆಗಿದೆ. ನೋಡಿ, ಇದರಲ್ಲಿ ಹೂವು, ಕಬ್ಬು, ಮಣ್ಣಿನ ಮಡಿಕೆ, ಗಾಳಿಪಟ ಎಲ್ಲ ಕೂಡ ಇದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗನ್ಸುತ್ತೆ. ಸೊ ಅಂಗಡಿಗೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಪ್ರತಿಯೊಬ್ಬರು ಮನೆ ಮುಂದೆನೂ ಥರ ರಂಗೋಲಿಗಳನ್ನ ಬಿಟ್ಟಿದ್ರು. ನಿಜ ನೋಡಿ, ಇದನ್ನಂತೂ ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಎಲ್ಲರೂ ಇದನ್ನು ಇನ್ನೂ ಪಾಲಿಸ್ತಾ ಇದ್ದಾರಲ್ಲ ಅಂತ ಒಂದು ಕಡೆ ಖುಷಿ ಆಯಿತು. ಜೊತೆಗೆ ಇವಾಗ ನಾನು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ನ ಬೇಗ ಒಂದೇ ಸಲ ನಾವು ಅನ್ನನ ಬೇಯಿಸ್ಕೊಂಡು ಹೇಗೆ ಎರಡನ್ನೂ ಫಟಾಫಟ್ ಅಂತ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಲೋಟ ಹೆಸರು ಬೇಳೆಗೆ 1.5 ಲೋಟ ಆಗೋಷ್ಟು ಸೊಸೈಟಿ ಅಕ್ಕಿ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಮಾಮೂಲಿ ಅನ್ನಕ್ಕೆ ನೀರು ಇಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರಿಟ್ಟು ಉಪ್ಪು ಏನೂ ಹಾಕಬಾರ್ದು. ಈ ಥರ ನುಣ್ಣಗಾಗೋ ಥರ ಬೇಯಿಸ್ಕೋಬೇಕಾಗುತ್ತೆ. ಸೊ ಇವಾಗ ಖಾರ ಪೊಂಗಲ್ ಮಾಡೋದಕ್ಕೆ ಇಷ್ಟೇ ಐಟಮ್ ಬಳಸ್ಕೊಂಡು ನಾನು ಖಾರ ಪೊಂಗಲ್ನ ಮಾಡ್ತಾಯಿದ್ದೀನಿ. ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಮೆಣಸು ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಒಂದು 7-8 ಜನಕ್ಕೆ ಆಗೋ ಥರ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಕಮ್ಮಿ ಜನ ಇದ್ದರೆ ಕ್ವಾಂಟಿಟಿ ಕಮ್ಮಿ ತೊಗೊಳ್ಳಿ. ಇವಾಗ ಇದು ಚಿಟಪಟ ಅಂದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಖಾರಕ್ಕೆ ಯಾವುದೇ ರೀತಿ ಬೇರೆ ಐಟಮ್ನ ಯೂಸ್ ಮಾಡದೇ ಇರೋದ್ರಿಂದ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕಾಗುತ್ತೆ. ಇದಕ್ಕೆ ಇವಾಗ ನಾನು ಕ್ಯಾಪ್ಸಿಕಮ್ ಮತ್ತು ಶುಂಠಿ ಸೇರಿಸ್ಕೋತಾ ಇದ್ದೀನಿ. ಶುಂಠಿನ ಸಣ್ಣದಾಗಿ ತುರ್ಕೋಬೇಕು, ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಕೋಬೇಕು. ಸೊ ಇವೆರಡು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇವಾಗ ನಾನು ಅರ್ಶಿನದ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಅನ್ನಕ್ಕೆ ಉಪ್ಪು ಹಾಕಿರಲ್ವಲ್ಲ, ಸೊ ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ 2 ಸ್ಪೂನ್ನ ಉಪ್ಪು ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡ್ಮೇಲೆ ಇವಾಗ ಅನ್ನ ಏನು ಬೆಂದಿರುತ್ತೆ ಇದನ್ನು ನಾನು 3/4 ಭಾಗ ಅನ್ನನ ನಾನು ಖಾರ ಪೊಂಗಲ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇನ್ನು 1/4 ಭಾಗ ಅನ್ನನ ನಾನು ಸ್ವೀಟ್ ಪೊಂಗಲ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಒಂದಕ್ಕೊಂದು, ಅನ್ನ ಮತ್ತು ಒಗ್ಗರಣೆ. ಸೊ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನೀವೇನಾದರೂ ಬರೀ ಖಾರ ಪೊಂಗಲ್ ಮಾಡ್ತೀನಿ ಅಂದರೆ ಅನ್ನದ ಜೊತೆನೇ ಉಪ್ಪು ಹಾಕ್ಕೊಂಡು ಮಾಡ್ಕೊಳ್ಳಿ. ಆವಾಗ ಟೇಸ್ಟು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನು ಸ್ವೀಟ್ ಖಾರ ಒಟ್ಟಿಗೆ ಮಾಡ್ತಿರೋದ್ರಿಂದ ಅನ್ನಕ್ಕೆ ಉಪ್ಪು ಹಾಕಿರಲಿಲ್ಲ ಅಷ್ಟೇ. ಇವಾಗ ಉಪ್ಪು ಖಾರ ನೋಡಿಕೊಂಡು ನೀರು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಹಸಿ ಕಾಯಿ ಬರುತ್ತಲ್ಲ, ಅದು ಒಂದು ಅರ್ಧ ಹೋಳಾಗೋ ಅಷ್ಟು ಹಸಿ ಕಾಯಿನ ರುಬ್ಕೋತಾ ಇದ್ದೀನಿ. ಇವಾಗ ಎಳ್ನೀರು ಇರುತ್ತಲ್ಲ, ಅಂದರೆ ಕಾಯಲ್ಲಿ ನೀರಿರುತ್ತಲ್ಲ, ಅದೇ ನೀರನ್ನ ಸೇರಿಸ್ಕೊಂಡು ಇನ್ನೂ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಜೊತೆಗೆ 3 ಏಲಕ್ಕಿ ಸೇರಿಸ್ಕೊಂಡು ಜೊತೆಗೆ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು
ಅದ್ರ ಜೊತೆಗೆ ಒಂದು 4-5 ಲವಂಗ ಹಾಕ್ಕೊಳ್ಳಿ. ಅದು ಸಿಡಿಯುತ್ತೆ, ಸ್ವಲ್ಪ ಹುಷಾರಾಗಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ಇದು ಫ್ರೈ ಆದಮೇಲೆ ಈ ತೆಂಗಿನಕಾಯಿನ ಏನು ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಇವಾಗ ನಾವೇನು ಅನ್ನ ಮತ್ತು ಬೇಳೆ ಎತ್ತಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಮತ್ತು ನಾನು ಮಿಕ್ಸಿ ಜಾರ್ಗೆ ಬೆಲ್ಲದ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಇಲ್ಲಿ ನನಗೆ ನೀರಲ್ಲಿ ಅದನ್ನು ಪಾಕ ತೆಗೆದು ಮಾಡೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ. ಸೊ ಹೀಗೆ ಈಸಿಯಾಗಿ ಮಾಡಿಕೊಂಡೆ. ಇದಕ್ಕೆ ನಾನು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಲ್ಲ. ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಮ್ಮ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡೂ ರೆಡಿ ಆಗಿದೆ. ಓಕೆ, ಇವಾಗ ರಂಗೋಲಿ ಬಿಡಿಸಿದ್ದಾಯಿತು, ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎಲ್ಲ ಮಾಡಿದ್ದು ಆಯಿತು. ಕಡಲೆಕಾಯಿ ಅದೆಲ್ಲ ಸ್ವಲ್ಪ ಬೇಯಿಸಬೇಕಿತ್ತು. ಸೋಂಪುರದಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಮಧ್ಯಾಹ್ನ 3:30-4 ಗಂಟೆ ಆಗಿದೆ. ಸೊ ಬಿಸಿಲು ಕೂಡ ತುಂಬಾ ಇದೆ. ಹೆಂಗೆ ಓಡಾಡ್ತೀವೋ ಏನೋ ಗೊತ್ತಿಲ್ಲ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದೆ, ನೋಡಿ. ನನ್ನ ಗಂಡ ನಾನು ಮಾತ್ರ ಪಾ ಅನ್ಬೇಕು, ನೀನು ಯಾಕಂತೀಯ ಅನ್ನಮ್ಮ? ಪಾ ಅಯ್ಯೋ ಗೊಂಬೆ. ಫುಲ್ ನಿದ್ದೆ ಬರ್ತಾ ಇದೆ. ನೈಟು ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಇವನು ಇದಾನಲ್ಲ, ಇವನು ಸರಿಯಾಗಿ ಮಲ್ಗೋದೇ ಇಲ್ಲ. ಒಂದು 16 ಸಲ ಎದೊಳ್ತಾನೆ. ನನಗಂತೂ ನಿದ್ದೆ ಇಲ್ದಿರ ಫುಲ್ ಸುಸ್ತಾಗೋಗಿದೆ. ಅಷ್ಟೇ ಅಲ್ದಿರ ನನಗೆಲ್ಲನೋ ಔಟ್ಸೈಡ್ ಹೋಗಬೇಕು ಅಂದಾಗಲೇ ಫುಲ್ ತಲೆನೋವು, ತಲೆ ಸುತ್ತ ಸ್ಟಾರ್ಟ್ ಆಗೋಗುತ್ತೆ. ಅದೇನು ಅಂತಲೇ ಗೊತ್ತಿಲ್ಲ. ಜೊತೆಗೆ ಕಾಜಲ್ ಹಚ್ಚಿದ್ರೆ ಫುಲ್ ನಿದ್ದೆ ಬರುತ್ತೆ. ಇವೆಲ್ಲ ನನಗೆ ಮಾತ್ರ ಆಗುತ್ತಾ ಇಲ್ಲ ಎಲ್ಲರಿಗೂ ಹಿಂಗೆ ಆಗುತ್ತಾ ಅಂತ ಗೊತ್ತಿಲ್ಲ. ಬಟ್ ಎಲ್ಲನೂ ಹೊರಗಡೆ ಹೋಗಬೇಕು ಅಂದಾಗಲೇ ತಲೆ ಫುಲ್ ಭಾರ ಆಗೋಗಿರುತ್ತೆ ಅಲ್ಲಮ್ಮ? ಅಮ್ಮಗೆ ಪಾ ಕರಿ ಅಮ್ಮ, ನಾಚ್ಕೋಬಾರ್ದು. ನೋಡಲ್ಲಪ್ಪ ನಿಂಗೆ ಕಾರ್ ಮಾಡ್ತೈತೆ ನೋಡಮ್ಮ. ಅಪ್ಪ ಇಟ್ಕೊಬಿಡ್ತು ನಿಂದು ಕಾರು. ಅಪ್ಪ ನಿಂದು ಕಾರ್ ಇಟ್ಕೊಬಿಟ್ಟೈತೆ. ಆರ್ದು ಗೊಂಬೆದು. ಓಕೆ, ಜಾತ್ರೆಗೆ ನಮ್ಮ ಅಕ್ಕೋರು ಕೂಡ ಬರ್ತೀನಿ ಅಂದರು. ಸೊ ಅದಕ್ಕೆ ಮನೆ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಪಾಪುಗೆ ಏನೂ ತಿನ್ನಿಸಿರ್ಲಿಲ್ಲ. ಸೊ ಅವಳಿಗೆ ಸ್ವಲ್ಪ ಗೆಣಸು ಎಲ್ಲ ಅನ್ನ ತಗೋಬಾ ಅಂತ ಹೇಳಿದ್ದೀನಿ. ಕಾರಲ್ಲೇ ತಿನ್ನಿಸ್ಕೊಂಡು ಹಾಗೆ ಹೋಗುವ. ನಮ್ಮ ಅಕ್ಕೋರು ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡಿ ಸುಸ್ತಾಗಿ ನಾನಂತೂ 5 ರೂಪಾಯಿ ಲೇಸ್ ತರಿಸಿ ತಿಂತಾ ಇದ್ದೆ. ₹5 ಲೇಸ್ ಮುಂದೆ ಯಾವುದೂ ಇಲ್ಲ. ಬಟ್ ಕ್ವಾಂಟಿಟಿ ಇಷ್ಟೇ ಕೊಡ್ತಾರೆ, ಅದೇ ಬೇಜಾರು ಅಲ್ವಾ? ಹಲೋ ಗಾಯ್ಸ್ ಬೇರೆ ಬಿಡಲ್ಲ. ಅಂತೂ ಇಂತೂ ಇವ್ರನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಜಾತ್ರೆಗೆ ಬಂದು ಇಳಿದ್ವಿ. ನಮ್ಮ ಯಜಮಾನ್ರು ಅಲ್ಲಿ ಕಾರ್ ಪಾರ್ಕ್ ಮಾಡಿ ಬರ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ? ಹಾಂ, ಅಲ್ಲಿ ರೆಡ್ ಕಾರ್ ಪಾರ್ಕ್ ಮಾಡಿ ಬರ್ತಾ ಇದ್ದಾರೆ. ಪಾಪುನ ನಾವೆಲ್ಲ ಎತ್ಕೊಂಡೇ ಇರ್ತೀವಿ, ಸ್ಲಿಪ್ಪರ್ ಹಾಕೋದು ಬೇಡ ಅಂದ್ಕೊಂಡೆ. ಬಟ್ ನನ್ನ ತಮ್ಮ ಅವನ್ನ ನಡೆಸ್ಕೊಂಡೇ ಬರ್ತಾ ಇದ್ದಾನೆ. ಪಾಪಚ್ಚಿ ಅನ್ನಿಸ್ತು ನನಗೆ ಅವನ್ನ ನೋಡಿ. ಪಾಪು ಎಷ್ಟು ದೊಡ್ಡವನಾಗೋಗಿದ್ದಾನೆ ಅಂದರೆ ಅವ್ನಿಗೆ ಏನು ಬೇಕು ಅಂತ ನೋಡಿ ಕೇಳೋ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಅವನಿಗೆ ಬಲೂನ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನೋಡಿದ ತಕ್ಷಣ ಕೇಳ್ದ. ಬಟ್ ನಾನು ಇವಾಗ ಕೊಡಿಸ್ಬೇಡಿ, ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಹೊಡೆದಾಕೋತಾನೆ ಅಂತ ಹೇಳಿ ಕೊಡಿಸ್ಲಿಲ್ಲ. ಬಾರೆ ಗೊಂಬೆ, ಅಡಿ ಬಾ, ಅಡಿ ಬಾ. ಜೋಶ್ వచ్చేసరే. ಅಲ್ಲಡ ಒಬ್ಬನೇ ಬರ್ಬೇಕಂತೆ. ಹಿಡ್ಕೊಂಡ್ರೆ ಅಳೋದು.
ಅಲ್ಲಿ ಜಾತ್ರೆಯಲ್ಲಿ ಆರ್ಕೆಸ್ಟ್ರಾ ಥರ ಎಲ್ಲ ಮಾಡ್ತಾಯಿದ್ರು. ಅಲ್ಲಿಗೆ ಐಶ್ವರ್ಯ ಅಂದರೆ ಪ್ಯಾಟೆ ಹುಡುಗಿರಲ್ಲಿ ಲೈಫು ಐಶ್ವರ್ಯ ಇದ್ದಾರಲ್ಲ ಅವರು, ಮತ್ತು ಹನುಮಂತಣ್ಣ ಜೊತೆಗೆ ಇನ್ನೂ ತುಂಬ ಜನ ಬಂದಿದ್ದರು. ಬಟ್ ನನಗೆ ಗುರ್ತು ಸಿಕ್ಕಿದ್ದು, ನನಗೆ ಗೊತ್ತಾಗಿದ್ದು ಅವರಿಬ್ಬರು ಮಾತ್ರ. ಸೊ ಅದನ್ನು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡೇ ನಿಂತ್ಕೊಬಿಟ್ಟಿದ್ಲು ನಮ್ಮ ಅಕ್ಕ. ಬಟ್ ಅಲ್ಲಿ ಇನ್ನೂ ತುಂಬ ನೋಡೋದಿದೆ, ಬಾ ಸಂಜೆ ಆಗೋಗುತ್ತೆ ಅಂತ ಹೇಳಿ ಮುಂದಕ್ಕೆ ಹೋದ್ವಿ. ತುಂಬ ಜನ ಇದ್ದರು ಅಷ್ಟೊತ್ತಲ್ಲೂ ಕೂಡ. ನಿಜ ಯಪ್ಪ, ಈ ಜನ ಎಲ್ಲಿರ್ತಾರೆ ಅನ್ನೋದೇ ಅರ್ಥ ಆಗಲ್ಲ ನನಗೆ. ಎಲ್ಲೋದ್ರೂ ಕೂಡ ಜನ ಇರ್ತಾರೆ, ಅಷ್ಟು ಜನ. ಅದು ಹೆಂಗೆ ಬರ್ತಾರೋ, ಅದೆಲ್ಲಿರ್ತಾರೆ ಅಂತಲೇ ಅರ್ಥ ಆಗಲ್ಲ. ಸೊ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಂತೂ ಕಾಲೇ ಇಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಜನ ಇದ್ಬಿಟ್ಟಿದ್ರು. ಜೊತೆಗೆ ಪೊಲೀಸರು ಕೂಡ ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದ್ರು ಜನನ. ನೋಡಿ, ಇದು ಶಿವನ ದೇವಸ್ಥಾನ ಅನಿಸುತ್ತೆ. ಲಾಸ್ಟ್ ಟೈಮು ಕೂಡ ಒಳಗಡೆ ಹೋಗೋಕ್ಕಾಗಿಲ್ಲ. ಈ ಟೈಮ್ ಅಂತೂ ಪಾಪು ಇದ್ದಾನೆ, ಬೇಡ ತುಂಬ ರಶ್ ಅಂತ ಹೇಳಿ ಮನೆಯವರೆಲ್ಲ ಹೇಳಿದ್ರು. ಸೊ ಹಾಗಾಗಿ ಈಚೆಯಿಂದನೇ ಅಲ್ಲಿ ಸ್ವಲ್ಪ ಜಾಗ ಕಾಣಿಸ್ತು, ಅಲ್ಲಿಂದ ಸ್ವಲ್ಪ ನೋಡಿಕೊಂಡು ಎಲ್ಲರೂ ಸೀದಾ ಮುಂದಕ್ಕೆ ಹೋದ್ವಿ. ಅಲ್ಲಿ ಏನೋ ಕಬ್ಬನ್ನ ಫ್ರೀಯಾಗಿ ಕೊಡ್ತಿದ್ರು, ಅಂದರೆ ಅವಾಗೆಲ್ಲ ಮಾರ್ನಿಂಗ್ ಹೊತ್ತು ಬಂದರೆ ಮಾತ್ರ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದರು. ಬಟ್ ಇವತ್ತು ಸಂಜೆ ಒಂದು 4:30-5 ಗಂಟೆ ಆಗಿದೆ. ಇವಾಗಲೂ ಕೂಡ ನೋಡಿ ಎಷ್ಟು ಕಂತೆ ಜೋಳ ಅಂತೀನಿ, ಕಬ್ಬನ್ನ ಹಾಕಿದ್ದಾರೆ ಅಂತ. ರಮ್ಯಾ ಮತ್ತು ಭರತ ಲಡ್ಡು ಹೋಗಿ ಒಂದು ಕಬ್ಬನ್ನ ತಂದರು. ಫೈನಲಿ ನಮಗೂ ಒಂದು ಕಬ್ಬು ಸಿಕ್ತು. ನಿಜ ಎಷ್ಟು ರುಚಿ ಇತ್ತು ಗೊತ್ತಾ. ನಾವು ಮೊನ್ನೆ ದುಡ್ಡು ಕೊಟ್ಟು ತಂದಿದ್ವಲ್ಲ, ಅದಂತೂ ಸ್ವಲ್ಪ ಸಪ್ಪೆ ಸಪ್ಪೆ ಇತ್ತು. ಇದಂತೂ ತುಂಬಾ ಸ್ವೀಟಾಗಿತ್ತು, ಅಷ್ಟು ರುಚಿಯಾಗಿತ್ತು. ಬಟ್ ಒಬ್ಬೊಬ್ರು ಏನು ಮಾಡ್ತಿದ್ರು ಅಂದರೆ ಒಂದೊಂದು ತೊಗೊಳ್ದಿರ ಅದು ದರ್ಶನ ಮಾಡ್ಕೊಂಬರೋರಿಗೆ ಫ್ರೀಯಾಗಿ ಕೊಡೋದು ಅಂತ ಹೇಳ್ತಿದ್ರು. ಬಟ್ ಒಬ್ಬೊಬ್ರು ತುಂಬಾ ತೊಗೊಂಡೋಗ್ತಿದ್ರು, ಅದು ಸ್ವಲ್ಪ ಬೇಜಾರಾಯಿತು. ಜೊತೆಗೆ ನೋಡಿ, ಇಲ್ಲಿ ದೇವಸ್ಥಾನದ ಹತ್ರ ಇವ್ರನ್ನ ತೋರಿಸ್ಬಾರ್ದೋ ಗೊತ್ತಿಲ್ಲ ನನಗೆ. ಒಂದು ಎಳೆ ಮಗು, 1 ತಿಂಗಳ ಮಗು ಅನಿಸುತ್ತೆ, ಆ ಮಗುನ ಹಿಡ್ಕೊಂಡು ಭಿಕ್ಷೆ ಬೇಡ್ತಿದ್ರು. ಅವ್ರು ಸುಮ್ಮನೆ ಕೂತಿದ್ದಾರಾ, ಭಿಕ್ಷೆ ಬೇಡ್ತಿದ್ದಾರಾ ಅಂತ ನನಗೆ ಡೌಟ್ ಆಗಿ ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ನೋಡ್ತಿದ್ದೆ ನಾನು. ಬಟ್ ಅವ್ರು ಭಿಕ್ಷೆ ಬೇಡ್ತಿದ್ರು. ನನಗಂತೂ ಇದನ್ನು ನೋಡಿ ತುಂಬಾ ಬೇಜಾರಾಯಿತು, ತುಂಬ ತಪ್ಪು ಅನ್ನಿಸ್ತು ಇದು ನನಗೆ. ಯಾಕೆಂದರೆ ಆ ಎಳೆ ಮಗುನ ಮುಂದೆ ಇಟ್ಕೊಂಡು ಬೇಡೋ ಅಂಥದ್ದು ಏನಿದೆ ಅಂತ. ಯಾಕೆಂದರೆ ಆ ಪರಿಸ್ಥಿತಿ ಇದ್ದರೆ ಮಾತ್ರ ನಾವು ಮಕ್ಕಳನ್ನ ಮಾಡ್ಕೋಬೇಕು, ಇಲ್ಲ ಅಂದರೆ ಈ ಥರ ಪರಿಸ್ಥಿತಿಲೆಲ್ಲ ಬೆಳೆಸಬಾರ್ದು ಅನ್ನೋದು ನನಗೆ ಒಂದು ತುಂಬ ಬೇಜಾರು ಅನ್ನಿಸ್ತಿದೆ. ಜೊತೆಗೆ ಜಾತ್ರೆ ಸ್ಟಾರ್ಟ್ ಆಯಿತು ನೋಡಿ. ಅಪ್ಪ, ಕಣ್ಣಿಗೆ ಹಬ್ಬ ಇವೆಲ್ಲ ನೋಡಬೇಕು. ಬಟ್ ಜನರ ಮಧ್ಯೆ ನುಗ್ಗಿ ಹೋಗೋದೇ ತುಂಬಾ ತಲೆನೋವು. ಅಲ್ಲಿ ಭರತ ನೋಡಿ ಆಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊತಿದ್ದಾನೆ ಕಬ್ಬು ಕಡಿಯೋಕ್ಕೆ. ನಮ್ಮ ಯಜಮಾನ್ರು ಮತ್ತು ಭರತ ಇಡೀ ಜಾತ್ರೆನ ಬರೀ ಕಬ್ಬು ತಿನ್ನೋದ್ರಲ್ಲೇ ಮುಗಿಸಿದ್ದಾರೆ. ಅದೇನು ಅವ್ರಿಗೆ ಬಾಯಿ ನೋವು ಬಂತೋ ಇಲ್ವೋ, ಇಲ್ಲ ನಾಲ್ಗೆ ಉರಿ ಬಂತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಕಬ್ಬು ತಿಂದಿದ್ದಾರೆ. ನನಗಂತೂ ಒಂದು ಅರ್ಧ ತಿನ್ನೋ ಅಷ್ಟರಲ್ಲೇ ನನಗೆ ಫುಲ್ ಉರಿ ಬಂದ್ಬಿಟ್ಟಿತ್ತು. ಹೀಗೆ ಕಬ್ಬನ್ನ ತಿನ್ಕೊಂಡು ಇಡೀ ಜಾತ್ರೆನ ಎಂಜಾಯ್ ಮಾಡ್ತಾಯಿದ್ವಿ ನಾವು. ಅಲ್ಲಂತೂ ಒಂದೊಂದು ಐಟಮ್ನು ನೋಡ್ತಿದ್ರೆ ಏನು ತೊಗೊಳೋದು ಏನು ಬಿಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನಿಜ, ಅಷ್ಟು ತರಾವರಿ ಐಟಮ್ಸು, ಇಂಥದ್ದಿಲ್ಲ ಅಂತ ಹೇಳಂಗಿರಲಿಲ್ಲ. ಫುಲ್ ಎಲ್ಲ ನಾವು ಆನ್ಲೈನ್ ಶಾಪ್ ಏನು ಮಾಡ್ತೀವಿ, ಇಲ್ಲ ಆಫ್ಲೈನಲ್ಲಿ ಏನು ನೋಡಿರ್ತೀವಿ, ಎಲ್ಲ ಪ್ರತಿಯೊಂದು ಇಡೀ ಜಾತ್ರೆಯಲ್ಲಿ ನಮ್ಮ ಕಣ್ಮುಂದೆ ಒಂದು ಸಲ ಜಸ್ಟ್ ಪಾಸ್ ಆಯಿತು. ಎಲ್ಲ ಥರ ಆಟಗಳು ಕೂಡ ಇತ್ತು ಅಲ್ಲಿ. ಬಟ್ ಇದನ್ನೆಲ್ಲ ಆಡ್ಸೋಕ್ಕೆ ಸ್ವಲ್ಪ ಇನ್ನೂ ಪಾಪು ದೊಡ್ಡವನಾಗಬೇಕು ಅಂತ ಇದಕ್ಕೆಲ್ಲ ನಾವೇನು ಕೈ ಹಾಕೋಕ್ಕೆ ಹೋಗಿಲ್ಲ. ಜೊತೆಗೆ ಜಾಸ್ತಿನೂ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಮನೆಗೆ 1-2-4 ಥರ ಒಂದು ಐಟಮ್ ಬೇಕಿತ್ತು, ಅದನ್ನು ನಾನು ನಮ್ಮ ಅಕ್ಕ 1-2 ತೊಗೊಂಡ್ವಿ ಅಷ್ಟೇ. ಅದು ಬಿಟ್ಟರೆ ಒಂದು ಕಳೆಪುರಿ ತೊಗೊಂಡ್ವಿ. ಜೊತೆಗೆ ಒಂದು ಸ್ವಲ್ಪ ಗೋಬಿ ತಿಂದ್ಕೊಂಡು ಚುರ್ಮುರಿ ತಿಂದ್ವಿ. ಇಷ್ಟೇ, ನಾವು ಜಾಸ್ತಿ ಏನು ಖರ್ಚು ಮಾಡೋಕ್ಕೂ ಹೋಗಲಿಲ್ಲ. ಜಾಸ್ತಿ ಏನು ನಾವು ಪೋಲ್ ಖರ್ಚು ಅಂತಾರೆ ನಮ್ಮ ಕಡೆ, ಅಂದರೆ ಸುಮ್ಮನೆ ವೇಸ್ಟ್ ಖರ್ಚೇನು ಮಾಡೋಕ್ಕೆ ಹೋಗಲಿಲ್ಲ. ನೋಡಿ, ನಮ್ಮ ಅಕ್ಕ ಕಬ್ಬು ಕಡ್ದಿದ್ದು ಸಾಕು, ತೊಗೊಳ್ಳಿ ಕಳ್ಳೆಪುರಿ ತಿನ್ನಿ ಅಂದ್ಬಿಟ್ಟು ಭರತನಿಗೂ ಲಡ್ಡುಗೆ ಬೈದು ಕಳ್ಳೆಪುರಿ ತಿನ್ನಿಸ್ತಾ ಇದ್ದಾಳೆ. ಅಲ್ಲಿ ಆ ಜಿಲೇಬಿ ಅಂತೂ ನೋಡೋಕ್ಕೆ ಸಖತ್ತಾಗಿತ್ತು. ಬಟ್ ತುಂಬ ಕಲರ್ ಇದ್ದಿದ್ದರಿಂದ ನಮಗೆ ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ಸೊ ಒಂದೊಂದು ಐಟಮು ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನೆಲ್ಲ ಅದು ಎಷ್ಟು ದಿನದಲ್ಲಿ ಪ್ರಿಪೇರ್ ಮಾಡ್ಕೊಂಡಿರ್ತಾರೋ, ಇಲ್ಲ ಅದು ಹೆಂಗೆ ಅವರು ಇದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾರೆ ಅನ್ನೋದೇ ಗೊತ್ತಿಲ್ಲ. ನೋಡಿ, ಇವಾಗ ಕಬ್ಬು ಎಷ್ಟೆಷ್ಟು ಎತ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬೊಬ್ಬರು. ಇದು ನನಗೆ ತುಂಬಾ ದೊಡ್ಡ ತಪ್ಪು ಅನಿಸುತ್ತೆ. ಯಾಕೆಂದರೆ ಅವರು ಎಲ್ಲರಿಗೂ ಸಿಗಲಿ, ಇಲ್ಲಿ ಬರೋರಿಗೆಲ್ಲ ಸಿಗಲಿ ಅಂತ ಮಾಡಿರ್ತಾರೆ. ಬಟ್ ಒಬ್ಬೊಬ್ಬರು ಆ ಥರ ಫುಲ್ ಎಲ್ಲ ಅವ್ರಿಗೆ ಬೇಕು ಅನ್ನೋ ಸ್ವಾರ್ಥದಲ್ಲಿ ಎತ್ಕೊಂಡು ಹೋಗ್ತಾರೆ. ಅದು ತುಂಬ ದೊಡ್ಡ ತಪ್ಪು ಅನ್ನಿಸ್ತು. ಆಗಲೇ ಪಾಪು ಟ್ಯಾಕ್ಸ್ ಹಾಕ್ಕೊಂಡ ನೋಡಿ, ಅವ್ರ ಅಪ್ಪನಿಗೆ ಅಂತೂ ಇಂತೂ ಬಲೂನ್ ಕೊಡಿಸ್ಕೊಂಡೇ ಬಿಟ್ಟ. ಬಲೂನ್ ಒಂದ್ಸಲಿ ಡಮ್ ಅಂದ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಗದೆ ಥರ ಕೊಡಿಸಿದ್ದೀವಿ. ಜೊತೆಗೆ ಸ್ವಲ್ಪ ಚುರುಮುರಿ ತಿನ್ನೋಣ ಅಂದ್ಬಿಟ್ಟು ಚುರುಮುರಿನ ಹಾಕಿಸ್ತಾ ಇದ್ದಾರೆ. ಬಟ್ ಜಾತ್ರೆಯಲ್ಲಿ ನಾವು ಸ್ವಲ್ಪ ಜಾಸ್ತಿ ಕೂಡ ಇರಲಿಲ್ಲ, ಏಕೆಂದರೆ ನಮ್ಮ ಅತ್ತೆಯವರು ಓಂ ಶಕ್ತಿ ಮಾಲೆ ಹಾಕ್ತಿರೋದ್ರಿಂದ ಅಲ್ಲಿಗೂ ಹೋಗಬೇಕಿತ್ತು. ಹಾಗಾಗಿ ಒಂದು ರೌಂಡ್ ಸುಮ್ಮನೆ ಹೀಗೆ ಹೋಗಿ ಜಾತ್ರೆಗೆ ಹೀಗೆ ಸೀದಾ ಬಂದ್ವಿ ಮನೆ ಕಡೆಗೆ.
ಇಂಥ ಕಡೆಗೆ ಹೋಗಿದ್ರೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು. ಅಷ್ಟು ನಾವು ಫ್ರೀಯಾಗಿದ್ದಾಗ ಹೋಗಬೇಕು. ಈ ಥರ ಬೇಗ ಬೇಗ ತರವರಿಲಿ ಹೋಗಿ ತರವರಿಲಿ ಬರ್ತೀವಿ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಬರೋ ದಾರಿಲಿ ನೋಡಿ ಕಿಚ್ಚಾಯಿಸ್ತಾ ಇದ್ದಾರೆ. ನಾವು ಮೇನ್ ರೋಡಲ್ಲಿ ಬರ್ತಿದ್ದರಿಂದ ಕಾರ್ನ ಸೈಡ್ಗೆ ಹಾಕಿ ಅದನ್ನು ನೋಡೋಕ್ಕಾಗಲಿಲ್ಲ. ಹಂಗೆ ಜಸ್ಟ್ ಪಾಸ್ ಆಗೋಯಿತು. ಅದು ಒಂದು 2 ಸೆಕೆಂಡ್ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಸೊ ಇದು ಪಾಪುಗೆಲ್ಲ ತೋರಿಸ್ಕೊಂಡು ನೋಡಿ ರೋಡಲ್ಲೆಲ್ಲ ಲೈಟ್ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ರು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ. ಹೇಳಿದ್ನಲ್ಲ ನಮ್ಮ ಅತ್ತೆಯವರೆಲ್ಲ ಮಾಲೆ ಹಾಕ್ತಿದ್ದಾರೆ ಅಂತ. ಸೊ ಅಲ್ಲೋಗಿ ಅವ್ರು ಏನೇನೋ ಪ್ರಿಪ್ರೇಷನ್ಸ್ ಮಾಡ್ಕೋತಿದ್ರು, ದೇವ್ರ ಪೂಜೆ ಎಲ್ಲ ಮಾಡ್ತಿದ್ರು. ಇದು ನನಗೆ ಫಸ್ಟ್ ಟೈಮ್ ನಾನು ಈ ಥರ ಓಂ ಶಕ್ತಿ ಅವ್ರನ್ನ ನೋಡ್ತಾ ಇರೋದು. ಅಂದರೆ ಮಾಲೆ ಹಾಕೋದು, ಅವರು ಏನಂತಾರೆ ಜಪ ಮಾಡೋದಾ ಭಜನೆ ಮಾಡೋದು, ಈ ಥರ ಎಲ್ಲ ನೋಡ್ತಾ ಇರೋದು ನಾನು ಫಸ್ಟ್ ಟೈಮು. ಸೊ ಹಾಗಾಗಿ ಸ್ವಲ್ಪ ನಿಂತ್ಕೊಂಡು ಡೀಟೇಲಾಗಿ ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದೆ. ಪಾಪುಗೂ ಅಷ್ಟೇ ಅವನಿಗೆ ಇಷ್ಟು ದಿನ ಮನೇಲಿ ಕಟ್ಟಾಕ್ದಂಗೆ ಆಗ್ಬಿಟ್ಟಿತ್ತು ಅನಿಸುತ್ತೆ. ಸೊ ಇಡೀ ದೇವಸ್ಥಾನನ ಅಲ್ಲಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಒಬ್ಬನೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ. ಯಾಕೆಂದರೆ ತುಂಬ ಸ್ಪೇಸ್ ಇತ್ತು ಇಲ್ಲಿ, ಹಾಗಾಗಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಅಂದರೆ ನಾನು ಗಂಟೆ ಹೊಡೆದು ತೋರಿಸಿದ್ದು ಒಂದೇ ಸಲ ಪಾಪುಗೆ. ಬಟ್ ಅವನು ಮನೆಗೆ ಬರೋವರೆಗೂ ಎಲ್ಲೇ ಗಂಟೆ ಕಾಣಿಸ್ಲಿ ಓಡಿಸು ಅಂತ ಆಟ ಮಾಡ್ತಿದ್ದ. ಇದೊಂದು ಅವನು ರೂಢಿ ಮಾಡ್ಕೊಂಬಿಟ್ಟಿದ್ದಾನೆ. ಇವಾಗ ಫೈನಲಿ ದೇವ್ರ ದರ್ಶನ ಆಗ್ತಾಯಿದೆ. ನೋಡಿ ಆ ದೇವ್ರನ್ನ ನೋಡೋದೇ ಒಂದು ಚಂದ. ಎಷ್ಟು ಲಕ್ಷಣವಾಗಿದ್ದಾರೆ ದೇವರಂತೂ. ಸೊ ಸೀದಾ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅವ್ರದ್ದು ಭಜನೆ ಸ್ಟಾರ್ಟ್ ಆಯಿತು ಅನಿಸುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂತ್ಕೋತಿದ್ರು. ಜೊತೆಗೆ ಅಲ್ಲಿ ಊಟ ಕೂಡ ಕೊಟ್ಟಿದ್ರು. ನಿಜ ತುಂಬಾ ಚೆನ್ನಾಗಿತ್ತು ಊಟ ಅಂತೂ. ಹೊಟ್ಟೆ ತುಂಬ ಕೊಟ್ಟಿದ್ರು. ಪ್ರಸಾದದ ಥರ ಸ್ವಲ್ಪ ಕೊಟ್ಟಿರಲಿಲ್ಲ. ಅಲ್ಲಿ ನೋಡಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದಾರೆ. ಸೊ ಇದೆಲ್ಲ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಇದೆಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ. ಇಂತೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಗೆಣಸು, ಕಡಲೆಕಾಯಿ, ಅವರೆಕಾಯಿ ಬೇಯಿಸ್ಕೊಂಡು ತಿಂದ್ವಿ. ಎಲ್ಲಿ ಇದು ಮಿಸ್ ಆಗೋಗುತ್ತೋ ಈ ವರ್ಷ ಅಂತ ಅಂದ್ಕೊಂಬಿಟ್ಟಿದೆ. ಬಟ್ ಅಂತೂ ಇಂತೂ ಬೇಯಿಸಿ ಅದನ್ನು ತಿಂದೆ. ಸೊ ಇದನ್ನು ತಿಂದಿಲ್ಲ ಅಂದರೆ ನಮಗೆ ಸಂಕ್ರಾಂತಿ ಮಾಡಿದ್ವಿ ಅಂತ ಫೀಲೇ ಆಗೋಲ್ಲ. ಇದ್ರ ಜೊತೆಗೆ ತುಂಬೆ ಸೊಪ್ಪೆಲ್ಲ ಹಾಕಿ ಬೇಯಿಸ್ತಾರೆ. ಬಟ್ ಇಲ್ಲೆಲ್ಲ ಅದು ಅವೈಲಬಲ್ ಇಲ್ಲದೆ ಇರೋದ್ರಿಂದ ನಾನು ಬರೀ ಉಪ್ಪು ಹಾಕ್ಬಿಟ್ಟು ಗೆಣಸು, ಕಡಲೆಕಾಯಿ, ಅವರೆಕಾಯಿನ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ನೀರಿಟ್ಟು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬೇರೆ ಟೈಮಲ್ಲಿ ಮಾಡ್ಕೊಂಡು ತಿಂದರೂ ಇಷ್ಟು ರುಚಿ ಸಿಗೋಲ್ಲ. ಸಂಕ್ರಾಂತಿ ಹಬ್ಬದಲ್ಲಿ ತುಂಬಾ ರುಚಿಯಾಗಿರುತ್ತೆ. ಬಟ್ ಗೆಣಸನ್ನ ನಾವು ಸ್ವಲ್ಪ ಲೇಟಾಗಿ ಹಾಕಿ ಬೇಯಿಸ್ಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ಬೇಗನೆ ಸಾಫ್ಟ್ ಆಗೋದ್ರಿಂದ ಸ್ವಲ್ಪ ಇದಕ್ಕೆ ಕಬ್ಬು ಕೂಡ ಹಾಕಿ ಬೇಯಿಸ್ತಾರೆ ನಮ್ಮ ಕಡೆ. ಸೊ ನಿಮ್ಮ ಕಡೆ ನಿಮ್ಮ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಅಂತೂ ಇಂತೂ ನಮ್ಮ ಹಬ್ಬ ಮುಗೀತು. ನೀವೇ ನೋಡಿದ್ರಿ ಕೊನೆಯಲ್ಲಾದರೂ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಬೇಯಿಸ್ಕೊಂಡು ತಿಂದು ನಮ್ಮ ಹಬ್ಬನ ಪೂರ್ಣ ಮಾಡಿದ್ದೀನಿ. ಜೊತೆಗೆ ಓಂ ಶಕ್ತಿ ತಾಯಿ ಆಶೀರ್ವಾದ ಕೂಡ ಸಿಕ್ಕಿದೆ. ಸೊ ಐ ಹೋಪ್ ಈ ವಿಡಿಯೋ ನೀವು ಕಂಟಿನ್ಯೂಸ್ ಆಗಿ ಫುಲ್ ನೋಡಿದ್ದೀರಾ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.